ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ಔರಂಗಾಬಾದ್ನ ಸಂಭಾಜಿನಗರದಲ್ಲಿರೋ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ ಎಲ್ಲ ವಿವರಣೆ ನೀಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಎಲ್ಲರೂ ಹೇಳೋದು, ಫಸ್ಟ್ ನೀವು ಈ ಜ್ಯೋತಿರ್ಲಿಂಗ ಇಡೀ ಇಂಡಿಯಾದಲ್ಲಿರೋ ಅಷ್ಟು ಜ್ಯೋತಿರ್ಲಿಂಗ ನೋಡಬೇಕಂದ್ರೆ ಫಸ್ಟ್ ನೀವು ಗುಜರಾತಿನ ಸೋಮನಾಥಿಂದ ಸ್ಟಾರ್ಟ್ ಮಾಡಿ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿರೋ ಮಲ್ಲಿಕಾರ್ಜುನಿಂದ ಸ್ಟಾರ್ಟ್ ಮಾಡಿ, ಇನ್ನು ಕೆಲವರು ಹೇಳ್ತಾರೆ ಕೇದಾರ್ನಾಥಿಂದ ಸ್ಟಾರ್ಟ್ ಮಾಡಿ ಅಂತ. ಆದರೆ ನಾನು ಅಂದ್ಕೊಂಡೆ ಅಲ್ಲಿಂದ ಇಲ್ಲಿಂದ ಯಾಕೆ ಸ್ಟಾರ್ಟ್ ಮಾಡೋದಕ್ಕೂ, ಈ 12 ಜ್ಯೋತಿರ್ಲಿಂಗಗಳು ಏನು ಆಕಾರ ಬಂದಿದೆ, ಈ ಶಂಖ ಆಕಾರ ಬಂದಿದೆ, ಮಧ್ಯ ಅಂದರೆ ಕೇಂದ್ರ ಬಿಂದುವಿಂದನೇ ಸ್ಟಾರ್ಟ್ ಮಾಡೋಣ. ಅದೇ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಲಾಸ್ಟ್ಗೆ ಕೇದಾರ್ನಾಥ್ ಹೋಗೋಣ ಅಂತಿದ್ದೀನಿ. ಕೆಲವರು ಕೇದಾರ್ನಾಥ್ ಫಸ್ಟು, ಕೃಷ್ಣೇಶ್ವರ ಲಾಸ್ಟ್ ಅಂತಾರೆ. ನಾನು ಈ ಥರ ಡಿಸೈಡ್ ಮಾಡಿದ್ದೀನಿ, ಒಂದೊಂದೇ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕಂದ್ಬಿಟ್ಟು. ಈಗ ನಾವು ಇವತ್ತು ಬಂದಿರೋದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ. ಇದು ಬ್ಯಾಂಗ್ಳೂರಿಂದ 980 ಕಿಲೋಮೀಟರ್ಸ್ ಇದೆ. ನೀವು ಬೈ ಟ್ರೈನ್ ಹೋಗ್ತೀರ ಅಂದರೆ 29 ಅವರ್ಸ್ ಆಗುತ್ತೆ. ಕಾಸ್ಟ್ ಬಂದು 3500 ರುಪೀಸ್ ಆಗುತ್ತೆ. ಸೊ ಡೈರೆಕ್ಟ್ ಫ್ಲೈಟಲ್ಲಿ ಹೋಗ್ತಿರಂದರೆ ನಿಮಗೆ 7500 ರುಪೀಸ್ ಆಗುತ್ತೆ. ಜರ್ನಿ ಟೈಮ್ ಬಂದು 1.5 ಅವರ್ಸ್ ಆಗುತ್ತೆ. ನನಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಿರಲಿಲ್ಲ, ಅವತ್ತು ಕಾಸ್ಟ್ ಜಾಸ್ತಿ ಇತ್ತು. ನನಗೆ ಕನೆಕ್ಟಿಂಗ್ ಫ್ಲೈಟ್ ಸಿಕ್ತು, ಅಂದರೆ ಬ್ಯಾಂಗ್ಳೂರ್ ಟು ಮುಂಬೈ, ಮುಂಬೈ ಟು ಔರಂಗಾಬಾದು. ರಿಟರ್ನ್ ಕೂಡ ಅದೇ ಥರ ಹೋಯಿತು, ಔರಂಗಾಬಾದ್ ಟು ಹೈದ್ರಾಬಾದ್, ಹೈದ್ರಾಬಾದ್ ಟು ಬ್ಯಾಂಗ್ಳೂರು. ಸೊ ಇದಕ್ಕೆ ಮುಂಚೆ ತಿಳಿಸಿರೋ ಹಾಗೆ ನನ್ನ ಹತ್ರ ಪ್ರಯಾರಿಟಿ ಪಾಸ್ ಇದೆ. ಎಲ್ಲ ಲಾಂಜಲ್ಲೂ ಫ್ರೀಯಾಗಿ ಫುಡ್ ಸಿಗುತ್ತೆ. ಎಲ್ಲೇ ಲಾಂಜ್ ಅದೇ ಏರ್ಪೋರ್ಟ್ಗೆ ಹೋದ್ರೂ ಫ್ರೀಯಾಗಿ ಅಲ್ಲಿ ಲಾಂಜಲ್ಲಿ ಏನು ಬೇಕಾದ್ರೂ ತಿನ್ಕೊಬೋದು. ಸೊ ಬಿಸ್ನೆಸ್ ಕ್ಲಾಸ್ ಬುಕ್ ಮಾಡಿರಲಿಲ್ಲ. ಆ ಬಿಸ್ನೆಸ್ ಕ್ಲಾಸ್ದು ಸೀಟ್ ಯಾವ ಥರ ಇತ್ತು ಅಂದರೆ ಫೀಲ್ ಮಾಡ್ತಾಯಿದೆ. ಸೊ ಮುಂಬೈ ನೈಟ್ 12 o'clock ರೀಚ್ ಆದೆ. ನನಗೆ ಇನ್ನೂ 5 hours ಟೈಮ್ ಇತ್ತು, ಯಾಕಂದರೆ 5:30ಗೆ ನನ್ನ ಫ್ಲೈಟ್ ಇತ್ತು. ಸೊ ಇನ್ನು 5 hours ಏನು ಮಾಡೋದು ನಾನು ಏರ್ಪೋರ್ಟಲ್ಲಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಒಂದು ಟ್ಯಾಕ್ಸಿ ತೊಗೊಂಡು ಮುಂಬೈಯಲ್ಲಿ ಸುತ್ತಾಡೋಣ ಅಂದ್ಕೊಂಡು ಒಂದು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು, ಲೋಕಲ್ ಟ್ಯಾಕ್ಸಿ 245 ರುಪೀಸ್ಗೆ ಒಂದು ಲೋಕಲ್ ಟ್ಯಾಕ್ಸಿ. ಸೊ ಮುಂಬೈ ಸುತ್ತಾಡೋಣ ಅಂತ ಬಂದ್ವಿ. ಫಸ್ಟ್ ನಮಗೆ ಎಲ್ಲಿ ನೋಡಿದ್ರು ಗಣೇಶ, ಅವತ್ತು ಗಣೇಶ ವಿಸರ್ಜನೆ ನಡೀತಾಯಿತ್ತು. ಮುಂಬೈಲಂತೂ ಯಾವ ಚಿಕ್ಕ ಗಣೇಶ ಅನ್ನೋದು ಇಲ್ಲವೇ ಇಲ್ಲ. ಯಾವ ರೋಡ್ ನೋಡಿದ್ರು ದೊಡ್ಡ ದೊಡ್ಡ ಲಾರಿಗಳಲ್ಲಿ ಗಣೇಶನ ತೊಗೊಂಡು ಹೋಗ್ತಾ ಇರ್ತಾರೆ. 100 ಜನ ಲಾರಿಯಲ್ಲಿ ಕೂತ್ಕೊಂಡು ಆ ಗಣೇಶ ವಿಸರ್ಜನೆಗೆ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಪೊಲೀಸರು ನೈಟ್ ಆ್ಯಂಡ್ ಡೇ ಡ್ಯೂಟಿ ಹಾಕ್ಬಿಟ್ಟಿದ್ರು. ಈ ಮಕ್ಕಳು, ಹೆಂಗಸರು, ಮಕ್ಕಳು ಎಲ್ಲ ಚಿಳ್ಳೆ ಪಿಲ್ಲಾರಿಗಳೆಲ್ಲ ಎಂಜಾಯ್ ಮಾಡಿಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಗಣೇಶ ವಿಸರ್ಜನೆಗೆ ಹೋಗ್ತಾಯಿದ್ರು. ಸೊ ಮುಂಬೈ ಸಿಟಿ ಅಟ್ ನೈಟಲ್ಲಿ ಒಂಥರ ವ್ಯೂ ಇದೆ. ಇದು ಹ್ಯಾಂಗಿಂಗ್ ಬ್ರಿಡ್ಜ್, ಡಬಲ್ ಹ್ಯಾಂಗಿಂಗ್ ಬ್ರಿಡ್ಜ್, ಅದು ಚೆನ್ನಾಗಿತ್ತು. ಒಂಥರ ಅಣ್ಣ ಈ ಪಾಲ್ ವಾಕರ್ ಥರ ಹುಯ್ಯೋ ಅಂತ ಹೋಗ್ತಾಯಿದ್ದೆ. ಆ ಸೈಡ್ ಹಳೆ ಟ್ಯಾಕ್ಸಿನೇ, ಆದರೆ ಏನಿಲ್ಲ ಒಂದು 60-70 ಸ್ಪೀಡಲ್ಲಿ ಹೋಗ್ತಾಯಿದ್ದೆ ಅಣ್ಣ, ಹುಯ್ಯೋ ಅಂದ್ಕೊಂಡು. ಫಸ್ಟ್ ನಮ್ಮನ್ನ ಇವನು ಅಣ್ಣ ಈ ಅಂಡರ್ ಸಿ ಟನಲ್ಗೆ ಕರ್ಕೊಂಡು ಹೋದ. ಇಂಡಿಯಾಸ್ ಫಸ್ಟ್ ಅಂಡರ್ ಸಿ ಅಂತಲೂ ಹೇಳಲಾಗ್ತಾಯಿದೆ ಇದಕ್ಕೆ, ಅಂಡರ್ ಸಿ ಟನಲ್. ನೆಕ್ಸ್ಟ್ ನಾವು ಬಂದಿದ್ದು ಅಂಬಾನಿ ಮನೆ ಹತ್ರ. ಅದ್ರ ಹತ್ರ ಹೋಗೋಕ್ಕಾಗಿಲ್ಲ, ದೂರದಿಂದಲೇ ಒಂದು ಫೋಟೋ ವೀಡಿಯೋ ತೊಗೊಂಡು ಬಂದೆ. ಈ ಮುಂಬೈನಲ್ಲಿ ಟೀ ಕಪ್ ನೋಡ್ಬಿಟ್ಟು ಬೆಚ್ಚಿ ಬರಗಾಗ್ಬಿಟ್ಟು, ಯಾಕಂದರೆ ಅದು 5 ರೂಪಾಯಿ ಟೀ, 20 ರೂಪಾಯಿ ನಾರ್ಮಲ್. ಚಿಕ್ಕ ಕಪ್ಪಲ್ಲಿ ಕೊಟ್ಟರೆ 5 ರೂಪಾಯಿ. ಸೊ ರಿಟರ್ನ್ ಏರ್ಪೋರ್ಟ್ಗೆ ಬಂದು ಫ್ರೀ ಅಂದ ತಕ್ಷಣ ಎಲ್ಲರೂ ಹೊಟ್ಟೆ ಹಸಿದೇ ಸಿಗುತ್ತೆ. ಅಲ್ಲೂ ಲಾಂಚಲ್ಲೂ ಏನು ಸಿಕ್ಕುತ್ತೆ ಅದು ತಿನ್ಕೊಂಡು ಫ್ಲೈಟ್ ಹತ್ತಿದ್ವಿ. ಸೊ ಮಾರ್ನಿಂಗ್ ಬಂದಿದ್ದು ನಾವು ಸಂಭಾಜಿನಗರ, ಅಂದರೆ ಔರಂಗಾಬಾದ್ ಮೊದಲು ಅದನ್ನು ಸಂಭಾಜಿನಗರ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದ್ವಿ ನಾವು. ಸಂಭಾಜಿನಗರ ಚಿಕ್ಕ ಏರ್ಪೋರ್ಟ್ ಇದು. ಚಿಕ್ಕ ಏರ್ಪೋರ್ಟ್ ಆದರೂ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಟಾಯ್ಲೆಟ್ ಇರ್ಬೋದು, ಆ ಲಗೇಜ್ ಕಲೆಕ್ಷನ್ ಇದಿರ್ಬೋದು, ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಏರ್ಪೋರ್ಟ್ನ. ಸೊ ನಾನು ಮೊದಲೇ ಮೇಕ್ ಮೈ ಟ್ರಿಪ್ಪಲ್ಲಿ ಕ್ಯಾಬ್ ಬುಕ್ ಮಾಡಿದ್ದೆ. ಅಂದರೆ ನಾನು ಏರ್ಪೋರ್ಟ್ ರೀಚ್ ಆದ ತಕ್ಷಣ ಕ್ಯಾಬ್ ವೆಯ್ಟ್ ಮಾಡ್ತಾಯಿದ್ರು ಅಣ್ಣ. ನಮ್ಮ ಪಿಕಪ್ ಮಾಡಿಕೊಂಡು ಟುವರ್ಡ್ಸ್ ಈಗ ನಾವು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಕಡೆಗೆ ಹೊರಡ್ತಾಯಿದ್ದೀವಿ. ಸೊ ಈ ಔರಂಗಾಬಾದ್ ಏನಿದೆ ನಿಜಕ್ಕೂ ಒಂಥರ ಒಂದು ಫುಲ್ಲು ಕ್ಲೀನ್ ಗ್ರೀನಾಗಿದೆ. ಅಂದರೆ ನಮ್ಮ ಊರ ಕಡೆ ಬಂದಷ್ಟು ಫೀಲ್ ಆಗ್ತಾಯಿದೆ. ನಮ್ಮೂರ ಕಡೆ ಇದೇ ಥರ ಎಲ್ಲಿ ನೋಡೋದು ಗ್ರೀನು, ಬೆಟ್ಟ ಗುಡ್ಡ ಅದೇ ಥರ. ಇದನ್ನು ನೋಡ್ತಾ ಇದ್ದರೆ ಆ ಒಂದು ಫೀಲ್ ಬರ್ತಾಯಿದೆ.
ಅಂದರೆ ಇದಕ್ಕೆ ಅಂತಲೇ ಒಂದು ದಿವಸ ಬರಬೇಕು, ಒಂದು 2-3 ದಿವಸ ಫ್ಯಾಮಿಲಿ ಜೊತೆಗೆ ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ, ಪ್ಲೇಸ್ಗಳು ಇದೆ. ಅಂದರೆ ಫ್ಯಾಮಿಲಿ ಜೊತೆನೂ ಬಂದರೂ ಇರ್ಬೋದು ನೀವು, ಇಲ್ಲ ಈ ದರ್ಶನ ಇದೂ ಮಾಡ್ಬೋದು. ಸೊ ಡ್ರೈವರ್ ಅಣ್ಣ ನಮ್ಮನ್ನು 1 ಅವರ್ ಒಳಗಡೆ ಕರ್ಕೊಂಬಂದ್ಬಿಟ್ಟ. ಸೊ ಬಂದ ತಕ್ಷಣ ನಾವು ಫ್ರೆಶ್ ಅಪ್ ಒಂದು ರೂಮ್ ತೊಗೊಂಡಿದ್ವಿ. ರೂಮ್ ತೊಗೊಂಡು ಪಕ್ಕದಲ್ಲೇ ಕಾಲ್ನಡಿಗೆಯಲ್ಲೇ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ. ಅಣ್ಣ 300 ಅಂತ ಹೇಳಿದ್ರು. ಇದಕ್ಕೆ ಅಂತ ಹೇಳಿದ್ರು, ಏನೋ ಪಾಪ ಹೊಟ್ಟೆ ಪಡಿ ಏನೋ ಮಾಡ್ತಾರೆ, ನಾವು ಏನೋ ಒಂದು ವ್ಯಾಪಾರ ಮಾಡಿದ್ವಿ ತೊಗೊಂಡಿದ್ದೀವಿ. 2 ಮ್ಯಾಗ್ನೆಟ್ ಮತ್ತು ಇದು ಏನೋ ಅವ್ರ ಜೀವನ ನಡಿಬೇಕು. ಸೊ ಕೃಷ್ಣೇಶ್ವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪಕ್ಕದಲ್ಲೇ ಇರುವಂಥ ಲಕ್ಷ ವಿನಾಯಕ ದೇವಸ್ಥಾನಕ್ಕೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು 50 ಫೀಟ್ 50 ಅಡಿ ಎತ್ತರದ ಲಿಂಗ, ಅದರ ಕೆಳಗಡೆ 12 ಜ್ಯೋತಿರ್ಲಿಂಗಗಳು, ಪಕ್ಕದಲ್ಲೇ ಶನೇಶ್ವರ ಮೂರ್ತಿ. ಇದ್ರ ಪಕ್ಕದಲ್ಲೇ ನೆಕ್ಸ್ಟ್ ಕಾಂಪೌಂಡಲ್ಲೇ ಇರುವಂತಹ ವಿಶ್ವಕರ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಿಶ್ವಕರ್ಮ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಶಿವಾಲಯ ತೀರ್ಥಕೊಂಡ ಅಂತ. ಇಲ್ಲಿ ಒಂದು ಸಣ್ಣ ಕತೆ ಇದೆ. ಇಬ್ಬರು ಅಕ್ಕ ತಂಗಿರಿರ್ತಾರೆ, ಅಂಗವೈ ಸಂಗವೆ ಅಂದ್ಬಿಟ್ಟು. ಅಂಗವೈಗೆ ಮದುವೆ ಆಗಿ ಮಕ್ಕಳಾಗಿರಲ್ಲ ಅಂದ್ಬಿಟ್ಟು ತನ್ನ ತಂಗಿಯ ಸಂಗವೆಯನ್ನು ಮದುವೆ ಮಾಡ್ತಾಳೆ. ಆ ಸಂಗವೈಗೆ ಮಗು ಆಗುತ್ತೆ. ಆ ಮಗು ಆಗಿದ್ದನ್ನು ಅಕ್ಕ ಸಹಿಸ್ಕೊಳ್ಳೋಕ್ಕಾಗದೆ ಆ ಮಗು ತಂದುಬಿಟ್ಟು ಈ ತೀರ್ಥಕೊಂಡದಲ್ಲಿ ಹಾಕ್ಬಿಡ್ತಾಳೆ. ಈ ಸಂಗವೈ ತಂಗಿ ಇರ್ತಾಳೆ, ಅವಳು ಶಿವನ ಕುರಿತು ಬೇಡ್ಕೊಂಡಾಗ ಶಿವ ಹೇಳ್ತಾನೆ, ಆ ಕುಂಡದಲ್ಲೇ ಇದೆ ಹೋಗಮ್ಮ ಅಂತ ಹೇಳ್ತಾನೆ. ಬಂದು ನೋಡುವಾಗ ಕುಂಡದಿಂದ ಮಗು ಬರುತ್ತೆ. ಆವತ್ತಿಂದ ಇದನ್ನು ಶಿವಾಲಯ ತೀರ್ಥಕೊಂಡ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ನಾವು ಬಂದಿದ್ದು ದತ್ತಾಶ್ರಮ ಮಂದಿರ್ಗೆ. ಇಲ್ಲಿ ಯೋಗಿಯೊಬ್ಬರು ಧ್ಯಾನ ಮಾಡ್ತಾ ಇರೋ ಜಾಗ ಇದು. ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಂದು ಅವ್ರದ್ದೇ ಕೃತಕ ಜಲಪಾತವನ್ನು ತಯಾರು ಮಾಡ್ಕೊಂಡಿದ್ದಾರೆ. ಅದೇ ತುಂಬ ಪೀಸ್ಫುಲ್ಲಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಕಾಲ್ನಡಿಗೆ ಅಂದರೆ 400 ಮೀಟರ್ನಲ್ಲಿರುವಂಥ ಎಲ್ಲೋರ ಕೇವ್ಸ್ಗೆ, ಎಲ್ಲೋರ ಗುಹೆಗಳು. ಇಲ್ಲಿ ಒಟ್ಟು 34 ಗುಹೆಗಳಿದೆ. ಎಂಟ್ರಿ ಟಿಕೆಟ್ ಬಂದು 40 ರೂಪಾಯಿ, ಮಕ್ಕಳಿಗೆ ಫ್ರೀಯಾಗಿರುತ್ತೆ. ಅಂದರೆ ಇಲ್ಲಿ ಇದನ್ನು ನೋಡಬೇಕಂದ್ರೆ ನಿಮಗೊಂದು 2-3 ಅವರ್ಸ್ ಆಗುತ್ತೆ ನಿಮಗೆ. ಅಂದರೆ ಎಲ್ಲ ಗುಹೆಗಳನ್ನ ನೋಡ್ತೀರಾ ಅಂದರೆ ಎಲ್ಲ ಗುಹೆಗಳು, ಅಲ್ಲಿನ ಕೆತ್ತನೆಗಳು ಎಲ್ಲ ನೋಡ್ತೀರಾ ಅಂದರೆ 2-3 ಅವರ್ಸ್ ಆಗುತ್ತೆ. ಇಲ್ಲಿ ಜೈನ್, ಬುದ್ಧಿಸ್ಟ್ ಮತ್ತು ಹಿಂದೂ ದೇವಸ್ಥಾನಗಳ ಗುಹೆಗಳಿದೆ. ಒಟ್ಟು 34 ಗುಹೆಗಳಿದೆ. ನೀವು ಇದನ್ನು ನಡ್ಕೊಂಡು ಈ ಎಲ್ಲ ಗುಹೆಗಳನ್ನ ನೋಡ್ತೀರಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ಅರ್ಧ ದಿನ ಬಿಡುತ್ತೆ. ಅದೇ ನಿಮಗೆ ಒಂದು ಕಾರ್ ಬ್ಯಾಟ್ರಿ ಇದೆ, ಕಾರ್ ಬ್ಯಾಟ್ರಿ ನಿಮಗೆ 30 ರೂಪೀಸ್ ತೊಗೊಳ್ತಾರೆ. ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಎಲ್ಲ ಕಡೆ ರೂಟ್ ಹೊಡಿಸ್ತಾರೆ. ಅಂದರೆ ಅಲ್ಲಿ ಬಿಟ್ಬಿಡ್ತಾರೆ ನಿಮ್ಮನ್ನ, ಯಾವುದು ಬರುತ್ತೋ ಆ ಕಾರ್ ತೊಗೊಂಡು ಹೋಗ್ತಾ ಇರ್ಬೋದು ನೀವು. ಬ್ಯಾಟ್ರಿ ಕಾರ್ ಹತ್ಕೊಂಡು ನೀವು ಬೇರೆ ಬೇರೆ ಪ್ಲೇಸ್ಗಳು ಹೋಗ್ತಾ ಇರ್ಬೋದು. ಸೊ ನಾವಿವಾಗ ಬಂದಿರೋದು 34 ಅಂದರೆ ಕೊನೆಯ, ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಆ ಕೈಲಾಸ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಬಂದಿರೋದು 34ನೇ ಗುಹೆಗೆ ಬಂದಿದ್ದೀವಿ. ಸೊ ಇದು ಜೈನರ ಗುಹೆ ಬಂದಿದ್ದೀವಿ. ಆಮೇಲೆ ಬುದ್ಧರ ಗುಹೆ ಇದೆ. ಲಾಸ್ಟಲ್ಲಿ ಕೈಲಾಸ ಟೆಂಪಲ್ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಎಂಟ್ರೆನ್ಸಲ್ಲೇ ಕೈಲಾಸ ಟೆಂಪಲ್ ಇದೆ. ಇವ್ರು ಲಾಸ್ಟ್ ಕರ್ಕೊಂಬರ್ತಾರೆ, ಇಲ್ಲಿಂದ ನೋಡಿಕೊಂಡು ಅಲ್ಲಿಗೆ ಬನ್ನಿ, ಆಮೇಲೆ ಎಕ್ಸಿಟ್ ಆಗಿ ಹೋಗ್ಬಿಡಿ ಅಂದ್ಬಿಟ್ಟು ಬರ್ತಾರೆ. ಈ ಗುಹೆಗಳು, ಈ ಕೆತ್ತನೆಗಳೆಲ್ಲ ನೋಡ್ತಾ ಇದ್ರೆ ಆಶ್ಚರ್ಯಕರ. ಅಂದರೆ ಆಗಿನ ಕಾಲದಲ್ಲಿ ಯಾವುದೇ ಒಂದು ಟೂಲ್ಸ್ಗಳಿರ್ತಾನಿಲ್ಲ, ಮೆಷಿನರಿ ಇಲ್ಲ. ಮನುಷ್ಯ ಹೇಗೆ ಇದನ್ನೆಲ್ಲ ಕೆತ್ತನೆ ಮಾಡ್ತಾ ಅನ್ನೋದೇ ಆಶ್ಚರ್ಯಕರದ ಸಂಗತಿ ಇದು. ಇವಾಗಂದರೆ ಮೆಷಿನ್ಗಳು ಬಂದುಬಿಟ್ಟಿದೆ ಬಿಡಿ. ಅಂದರೆ ನೀವು ಜಸ್ಟ್ ಡ್ರಾ ಮಾಡೋದೇ ಸಾಕು, ಅದೇ ಥರ ಮೆಷಿನಲ್ಲಿ ಕ್ರಾಫ್ಟ್ ಆಗಿಬಿಡುತ್ತೆ.
ಆದರೆ ಆಗಿನ ಕಾಲದಲ್ಲಿ ಯಾವುದೇ ಒಂದು ಈ ಥರ ಮಿಷಿನ್ ಸಲಕರಣೆಗಳಿಲ್ಲದೆ ಯಾವ ಥರ ಕೆತ್ತನೆಗಳು ಮಾಡಿದ್ದಾರೆ ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ಸೊ ಇಲ್ಲಿ ಮ್ಯಾಪ್ ಹಾಕಿದ್ದಾರೆ, ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂದ್ಬಿಟ್ಟು ಮ್ಯಾಪ್ ಹಾಕಿದ್ದಾರೆ. ಇಲ್ಲಿ ಎಷ್ಟು ಗುಹೆಗಳಿದೆ, ಏನೇನಿದೆ ಎಲ್ಲ ಡೀಟೇಲ್ಡ್ ಮ್ಯಾಪ್ ಸಿಗುತ್ತೆ ಇಲ್ಲಿ. ಸೊ ಈ 29ನೇ ಗುಹೆ ಏನಿದೆ ಇದಂತೂ ರೋಮಾಂಚನಕಾರಿ ಸ್ಥಳ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ವಾಟರ್ ಫಾಲ್ ಇದೆ, ಸುಂದರವಾದ ಈ ದೂಧಸಾಗರ ಯಾವ ಥರ ಇದೆ ಅದೇ ಥರ ವಾಟರ್ ಫಾಲ್ ಮೇಲಿಂದ ಸುರಿತಾ ಇದೆ. ಕ್ಷೀರಸಾಗರದಂತೆ ಸುರಿತಾ ಇರುವಂತಹ ವಾಟರ್ ಫಾಲ್ ಇದಂತೂ ತುಂಬಾ ಖುಷಿ ಕೊಡುತ್ತೆ. ಈ ಗುಹೆಗಳ ಮೇಲ್ಗಡೆಯಿಂದ ನೀರು ಎಲ್ಲಿಂದ ಬರ್ತಾಯಿದೆ ಗೊತ್ತಿಲ್ಲ, ನೀಟಾಗಿದೆ, ತುಂಬಾ ಸುಂದರ, ಕಣ್ಣಿಗೆ ಮುದ ನೀಡ್ತಾ ಇರುವಂತಹ ಜಲಪಾತ. ಸೊ ಎಲ್ಲ ಗುಹೆಗಳನ್ನ ಮುಗಿಸ್ಕೊಂಡು ನಾವು ಬಂದಿರುವಂಥದ್ದು ಲಾಸ್ಟ್ಗೆ ಕೈಲಾಶ್ ಟೆಂಪಲ್. ಇದು ಏಕಶಿಲಾ ಕೆತ್ತನೆ ಅಂತ ಹೇಳ್ತಾ ಇದೆ, ಅಂದರೆ ಒನ್ ಕಟ್ ಸ್ಟೋನ್ ಅಂತ ಯುನೆಸ್ಕೋ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ಈ ಕೈಲಾಶ್ ಟೆಂಪಲ್ ಏನಿದೆ, ಈ ಕೈಲಾಸ ಟೆಂಪಲ್ನ ಔರಂಗಜೇಬ ಡೆಸ್ಟ್ರಾಯ್ ಮಾಡೋದಕ್ಕೆ ಅಂದರೆ ಹೊಡೆದಾಕೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾನೆ. ಏನೇನಾಗುತ್ತೆ ಅದಷ್ಟು ಎಲ್ಲ ಹೊಡೆದಾಕಿದ್ದಾನೆ, ಏನೇನಾಗಿಲ್ಲ ಅದು ಬಿಟ್ಟು ನೋಡಿ ಆನೆ ಸೊಂಡು ಹೊಡೆದಾಕ್ಬಿಟ್ಟಿದ್ದಾರೆ, ಬೇರೆ ಬೇರೆ ಕೆತ್ತನೆಗಳದ್ದು ಕೈಕಾಲು ಮುರಿದಾಕ್ಬಿಟ್ಟಿದ್ದಾರೆ, ಎಲ್ಲ ಏನೇನು ಸಿಗುತ್ತೆ ಎಲ್ಲ ಹೊಡೆದು ಏನೇನು ಮಾಡೋಕ್ಕೆಲ್ಲ ಮಾಡೋಕ್ಕೆ ನೋಡಿದ್ದಾರೆ. ಆದರೆ ಕಂಪ್ಲೀಟಾಗಿ ನಾಶ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಿಲ್ಲ, ಅಂದರೆ ಕಂಪ್ಲೀಟಾಗಿ ನಾಶ ಮಾಡೋಕ್ಕಾಗಿಲ್ಲ. ಏನೇನು ತುಂಡು ಅಂದರೆ ತುಂಡಾಗಿ ಏನು ಸಿಗುತ್ತೆ ಅದು ಮಾತ್ರ ಹೊಡ್ಕೊಂಡೋಗಿದ್ದಾರೆ. ಅದು ಬಿಟ್ಟು ಇದೆಲ್ಲ ಹಿಂಗೆ ಇದೆ. ಈ ಎಲ್ಲೋರ ಕೇವ್ಗೆ ಬರಬೇಕು ಅಂದರೆ ತುಂಬ ದಿನದಿಂದ ಕನಸು ನಂಗೆ ಆ್ಯಕ್ಚುಲಿ. ಎಲ್ಲೋರ ಕೇವ್ ಹೋಗಲೇಬೇಕು. ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಇದು ಮಾಡಬೇಕಂತ. ಅದರಲ್ಲಿ ಈ ಎಲ್ಲೋರ ಕೇವ್ ಟಾಪ್ ಮೋಸ್ಟ್ ಪ್ರಯಾರಿಟಿಲಿತ್ತು, ಅಂದರೆ ಟಾಪಲ್ಲಿತ್ತು. ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದಯದಿಂದ ಈ ಎಲ್ಲೋರ ಕೇವ್ ನೋಡುವಂಥ ಭಾಗ್ಯನೂ ಸಿಕ್ಕಿದೆ ಇವತ್ತು ನಮಗೆ. ನೋಡಿ ಎಲ್ಲ ನೋಡಿ, ಸೊಂಡ್ಲಿಲ್ಲ, ಅದು ತಲೆ ಇಲ್ಲ, ಕೆಲವೊಂದು ಇದಿಲ್ಲ, ಕಾಲಿಲ್ಲ, ಕೈ ಇಲ್ಲ, ಎಲ್ಲ ಏನೇನು ಹೊಡೆಯೋಕ್ಕಾಗತ್ತೆ ಅಷ್ಟು ಹೊಡೆದಾಕ್ಬಿಟ್ಟಿದ್ದಾರೆ. ನೋಡಿ ಇದು ಅರ್ಧ ತಲೆ ದೇಹನೇ ಇಲ್ಲ, ಸೊಂಡ್ಲಿಲ್ಲ, ಹಲ್ಲುಗಳಿಲ್ಲ, ದಂತ ಇಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಆಕಾಶದಿಂದ ಈ ಒಂದು ನೀರು ಏನು ಹೇಳ್ತಾರೆ, ಆಕಾಶ ತೂತಾಗಿ ಬೀಳ್ತಾರೋ ಥರ ಒಂದು ಫೀಲ್ ಆಗ್ತಾಯಿತ್ತು. ಈ ಸಣ್ಣದಾಗಿ ಅಂದರೆ ಆ ಬಂಡೆಯಿಂದ ನೀರು ಬೀಳ್ತಾಯಿತ್ತು, ಮಳೆ ಬರ್ತಾನಿಲ್ಲ, ಆ ಬಂಡೆಯಿಂದ ನೀರು ಬೀಳ್ತಾಯಿತ್ತು, ತುಂಬ ದೂರದಿಂದ ಬಂಡೆಯಿಂದ ನೀರು ಬೀಳ್ತಾಯಿತ್ತು. ಸೊ ಈಗಷ್ಟು ನೋಡ್ತಾ ಇದ್ವಿ, ಆನೆಗಳು ಸೊಂಡ್ಲು ಹೊಡೆದಾಕಿದ್ದಾನೆ, ದಂತ ಹೊಡೆದಾಕಿದ್ದಾನೆ, ದೇಹ ಹೊಡೆದಾಕಿದ್ದಾನೆ, ಸಿಂಹದ ತಲೆ ಹೊಡೆದಾಕಿದ್ದಾನೆ ಅಂತ. ಏನೇ ಹೊಡೆದಾಕಿರೋ ಹೊರಗಡೆ, ಆದರೆ ಈ ಒಳಗಡೆ ಗರ್ಭಗುಡಿಯಲ್ಲಿರುವಂಥ ಲಿಂಗನ್ನು ಟಚ್ ಕೂಡ ಮಾಡೋಕ್ಕಾಗಿಲ್ಲ, ಅಂದರೆ ಮಾಡಿಲ್ಲ, ಅಂದರೆ ಒಳಗಡೆ ಬರೋಕ್ಕೆ ಆಗಿಲ್ಲ. ಯಾಕಂದರೆ ಹೊರಗಡೆನೇ ಹೊಡೆದು ಸುಸ್ತಾಗ್ಬಿಟ್ಟಿರ್ತಾನೆ, ಅದು ಹೊಡೆಯೋಕ್ಕೆ ಆಗಿಲ್ಲ. ಸೊ ಲಿಂಗದ ಹತ್ರ ಬಂದೇ ಇಲ್ಲ, ಯಾರೂ ಬಂದಿಲ್ಲ, ಅದೇನು ನಾಶ ಮಾಡೋಕ್ಕಾಗಿಲ್ಲ. ಬೇರೆ ಎಲ್ಲ ನೋಡಿ, ತಲೆ ಇಲ್ಲ, ಆನೆದು ತಲೆ ಇಲ್ಲ, ದಂತ ಇಲ್ಲ, ಸೊಂಡಿಲ್ಲ, ಕಾಲಿಲ್ಲ, ಕೈ ಇಲ್ಲ, ಎಲ್ಲ ಏನೇನು ಸಿಗುತ್ತೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಇರೋಷ್ಟು ಇದು ನಮ್ಮ ಸಂಪತ್ತು ಅಂತ ಉಳಿಸ್ಕೋಬೇಕು ನಾವು. ಸೊ ದೂರದಿಂದ ಹೊರಗಡೆ ಕೈಲಾಸ ಟೆಂಪಲ್ ಒಂದು ವ್ಯೂ ಆದರೆ, ಇದೊಂದು ಒಳಗಡೆಯಿಂದ ಹೊರಾಂಗಣ ವ್ಯೂ. ಹಚ್ಚ ಹಸಿರಿನಿಂದ ಕೂಡಿರುವಂಥ ಎಲ್ಲೋರ ಗುಹೆಯ ಎಂಟ್ರೆನ್ಸ್ ಇದು.
ಸೊ ಬೆಳಗ್ಗಿಂದ ಎಲ್ಲ ದರ್ಶನಗಳ ಜ್ಯೋತಿರ್ಲಿಂಗ ದರ್ಶನ ಎಲ್ಲರ ಕೇವ್ಗಳು ಎಲ್ಲ ಮುಗಿಸ್ಕೊಂಡು ನಮಗೆ 5 ಗಂಟೆಗೆ 5:50ಕ್ಕೆ ಫ್ಲೈಟ್ ಇತ್ತು. ಎಲ್ಲಿಗೆ? ಹೈದ್ರಾಬಾದ್ಗೆ. ಸೊ ವಿಂಡೋ ಸೀಟ್ ಬುಕ್ ಮಾಡಿದ್ದೆ, ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು. ತುಂಬಾ ಈ ಹತ್ತೆಲ್ಲ ಜೋಡಿಸಿ ಮೇಲ್ಗಡೆ ಗುಡ್ಡೆ ಆಗ್ತಾಗಿತ್ತು. ಮೇಲಿನಿಂದ ವ್ಯೂ ಮೋಡದ ಮೇಲೆ ಹೋಗ್ತಾಯಿದ್ರೆ ಒಂದು ಏನೋ ಥ್ರಿಲ್ಲು. ನೆಕ್ಸ್ಟ್ ಲ್ಯಾಂಡ್ ಆಗಿದ್ದು ನಾವು ಹೈದ್ರಾಬಾದಲ್ಲಿ. ಹೈದ್ರಾಬಾದ್ ಏರ್ಪೋರ್ಟಲ್ಲಿ ಕೂಡ ನನಗೆ ಲಾಂಜ್ ಆಕ್ಸೆಸ್ ಇದೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ಊಟ ಸಿಗುತ್ತೆ. ಪೆಸರಟ್ಟು, ಈಟ್ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ನೆಕ್ಸ್ಟ್ ಹೊಟ್ಟಿದ್ದು ನಾವು ರಿಟರ್ನ್ ಬೆಂಗಳೂರಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭ ದಿನ.